ನಾವೀಗ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಒಂದು ಪೊಲೀಸ್ ಠಾಣೆ ಆವರಣದಲ್ಲಿದ್ದೀವಿ. ನಿನ್ನೆ ಇಲ್ಲಿ ಘಟನೆ ನಡೆದು ಇಡೀ ರಾಜ್ಯವನ್ನು ಗಮನ ಸೆಳೆಯುವಂಥ ಘಟನೆ, ವಿಶೇಷವಾಗಿ DJ ಹಳ್ಳಿಯಲ್ಲಿ ಆದಂಥ ಘಟನೆ ಆಗಿರ್ಬೋದು, ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಆದಂಥ ಒಂದು ಘಟನೆ ಆಗಿರ್ಬೋದು. ಅದಾದ ನಂತರ ಈಗ ಒಂದು ಪೊಲೀಸ್ ಠಾಣೆ ಮೇಲೆ ಒಂದು ಏನು ದಾಳಿಯನ್ನು ಮಾಡಿರ್ತಕ್ಕಂಥದ್ದು, ಏನು ಉದ್ರಿಕ್ತರ ಗುಂಪು ದಾಳಿಯನ್ನು ಮಾಡಿ ಇಲ್ಲಿ ಪೀಠೋಪಕರಣವನ್ನು ಧ್ವಂಸಗೊಳಿರ್ತಕ್ಕ ಪೊಲೀಸ್ ಸಿಬ್ಬಂದಿಯನ್ನು ಗಾಯಗೊಳಿಸಿರ್ತಕ್ಕಂಥದ್ದು. ಇದು ಒಂದು ರೀತಿಯಾದಂಥ ಭಯದ ವಾತಾವರಣ ಸೃಷ್ಟಿಸುವಂಥ ಒಂದು ಪ್ರಕರಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ಏನು ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿದ್ರು, ಒಂದು ಮಟ್ಕಾ ವಿಚಾರವಾಗಿ ಆತನನ್ನು ತನಿಖೆ ಮಾಡಲಿಕ್ಕೆ ಕರೆದುಕೊಂಡು ಬಂದಿದ್ರು. ಆ ವಿಚಾರದಲ್ಲಿ ವಿಚಾರಣೆಯ ವೇಳೆ ಕೇವಲ ಒಂದು 5 ರಿಂದ 6 ನಿಮಿಷದ ಒಳಗಾಗಿ ಆತ ಏನು ಅನಾರೋಗ್ಯದ ಕಾರಣದಿಂದ ಕುಸಿದು ಬಿದ್ದಿದ್ದಾನೆ ಎಂಬತಕ್ಕಂಥ ಮಾಹಿತಿಯನ್ನು ಪೊಲೀಸರು ಹೇಳುವ ಪ್ರಕಾರ ಅನಾರೋಗ್ಯದ ಕಾರಣದಿಂದ ಕುಸಿದು ಬಿದ್ದ ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಆಸ್ಪತ್ರೆಗೆ ದಾಖಲಿಸಿದ ಹಿನ್ನೆಲೆಯಲ್ಲಿ ಆತ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರ್ತಕ್ಕಂಥದ್ದು. ಇದು ಪೊಲೀಸರು ಏನು ಹಲ್ಲೆಯನ್ನು ಮಾಡಿ ಕೊಲೆ ಮಾಡಿದ್ದಾರೆ ಮತ್ತು ಲಾಕಪ್ ಡೆತ್ ಆಗಿದೆ ಅಂತಕ್ಕಂಥ ಆರೋಪವನ್ನು ಆ ಕುಟುಂಬದ ಸದಸ್ಯರು ಮಾಡಿರ್ತಕ್ಕಂಥದ್ದು. ಇದಾದ ನಂತರ ಎಲ್ಲ ಸರಿಯಾಗಿದ್ದ ಕಾರಣದಿಂದ ನಂತರ ಇನ್ನೇನು ಶವವನ್ನು ತೆಗೆದು ಮಣಿಕೊಂಡು ಹೋಗಬೇಕು ಎಂಬತಕ್ಕಂಥ ಒಂದು ವೇಳೆಯಲ್ಲಿ ಕೆಲವು ಉದ್ರಿಕ್ತ ಗುಂಪು ಆ ಶವವನ್ನು ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಬಂದು ಕಲ್ಲು ತೂರಾಟವನ್ನು ಮಾಡಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇರ್ತಕ್ಕಂಥದ್ದು ಕಲ್ಲು ತೂರಾಟದಲ್ಲಿ ಸಂಪೂರ್ಣವಾಗಿ ಏನಂದರೆ ಪೊಲೀಸ್ ಸಿಬ್ಬಂದಿಗೆ ಆಗಿರ್ಬೋದು, ಪೊಲೀಸ್ ವ್ಯಾನ್ಗಳಿಗೆ ಆಗಿರ್ಬೋದು, ಈ ಸಂಪೂರ್ಣವಾಗಿ ಒಂದು ರೀತಿಯಾದಂಥ ಭಯದ ವಾತಾವರಣ ಸೃಷ್ಟಿಸುವ ರೀತಿಯಲ್ಲಿ ಇಲ್ಲಿ ಘಟನೆ ಆಗಿರ್ತಕ್ಕಂಥದ್ದು. ಇದಾದ ನಂತರ ಹೆಚ್ಚುವರಿ ಪೊಲೀಸ್ ಏನು ಸಿಬ್ಬಂದಿ ಏನಾದರೂ ದಾವಣಗೆರೆಯಿಂದ ಮತ್ತು ಬೇರೆ ಬೇರೆ ಶಿವಮೊಗ್ಗ ಕಡೆಯಿಂದ ಬಂದ ಹಿನ್ನೆಲೆಯಲ್ಲಿ ಒಂದು ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿರತಕ್ಕಂಥದ್ದು. ಶವವನ್ನು ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಶವ ಪರೀಕ್ಷೆಗಾಗಿ ಮತ್ತು ಅದು ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದು ಶವ ಪರೀಕ್ಷೆಯನ್ನು ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಬಿಗಿ ಬಂದೋಬಸ್ತ್ ಹೆಚ್ಚುವರಿ ಪೊಲೀಸರನ್ನು ಕೂಡ ಬೆಳಗಿಂದ ತರಿಸ್ತಾ ಇರ್ತಕ್ಕಂಥ ಕಾರಣ ಅಂದರೆ ಇವತ್ತು ಅಂತಿಮ ಸಂಸ್ಕಾರ ಇರತಕ್ಕಂಥದ್ದು. ಶವ ಪರೀಕ್ಷೆ ಆದ ನಂತರ 2 ಗಂಟೆ ವೇಳೆಗೆ ಒಂದು ಏನು ವ್ಯಕ್ತಿಯ ಒಂದು ಏನು ಅಂತಿಮ ಸಂಸ್ಕಾರ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಯಾವುದೇ ರೀತಿಯಾದ ಅಹಿತಕರ ಘಟನೆ ಆಗದೇ ಇರಲಿ ಎಂಬತಕ್ಕಂಥ ಕಾರಣದಿಂದ ಹೆಚ್ಚುವರಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ, ದಾವಣಗೆರೆ ಬೇರೆ ಬೇರೆ ಕಡೆಯಿಂದ ಒಂದು ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ಬಂದೋಬಸ್ತಿಗೆ ಇಲ್ಲಿ ತರಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮರಾಮನ್ ರವಿಕುಮಾರ್‌ನೊಂದಿಗೆ ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.